ನನಗೆ ನಿನ್ನ ಮೇಲೆ ತುಂಬಾ ಬೇಸರ ಇದೆ. ನೀನು ಜವಾಬ್ದಾರಿಯುತ ಕೆಲಸಗಾರ್ತಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ನಿಮ್ಮ ಅಪ್ಪನ ನೀನು ಇನ್ನೂ ಕೆಲ್ಸಕ್ಕೆ ಕಳಿಸ್ತಾನೆ ಇದೆಯಾ? ಅವಳು ಹೇಳ್ತಾನೆ ಇರ್ತಾಳೆ ಸಾರ್, ನನಗೇನೆ ಮನೇಲಿ ಕೂರಕ್ಕೆ ಆಗಲ್ಲ. ಯಾಕೆ ಕೂರಕ್ಕಾಗಲ್ಲ ಸುಬ್ಬು? ಖಂಡಿತವಾಗಿಯೂ ಆಗತ್ತೆ. ಓ, ದೊಡ್ಡ ಬಾಸು ಮನೆಗೆ ಬಂದು ಕೂತಿದಾರಲ್ಲಪ್ಪ. ನಮಸ್ಕಾರ ಸಾಹೇಬ್ರೆ. ಯಜಮಾನ್ರೆ ನೀವು ಬನ್ನಿ ಬನ್ನಿ. ಹೇಗಿದ್ಯಾ ಸುಬ್ಬು? ಹಂಗೇನಾಗಿದೆ ಯಜಮಾನ್ರೆ, ಚೆನ್ನಾಗಿದ್ದೀನಿ. ಬಾಯಿ ಮಾತಲ್ಲಿ ಹೇಳ್ತೀಯ ಅಷ್ಟೇ, ಕೆಲ್ಸಕ್ಕೆ ಬಂದು ಯಾಕೆ ಆಯಾಸ ಮಾಡ್ಕೋತೀಯ? ನಾನು ಹೇಳಿದ ಕೆಲಸ ಇವತ್ತೇ ಆಗ್ಬೇಕು. ಇವತ್ತೇ ಯಾಕೆ, ಈಗಲೇ ಆಗತ್ತೆ. ನೀನ್ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತಗೋ ಸುಬ್ಬಣ್ಣ, ಕೆಲ್ಸಕ್ಕೆ ಬರೋದೇನ್ ಬೇಡ. ನನಗೇನು ಆಗಿಲ್ಲ ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ನಿನ್ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ತಾ ಇಲ್ಲ, ಸದ್ಯಕ್ಕೆ ರೆಸ್ಟ್ ತಗೋ. ಈ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಸೀಕ್ ಲೀವ್ ಅದೆಂತೆಂತದೋ ರಜೆಗಳು ಇರ್ತಾವಲ್ಲ, ಇದನ್ನು ಹಾಗೆ ತಿಳ್ಕೊ. ಸಂಬಳದ ಬಗ್ಗೆ ತಲೆ ಕಟ್ಸ್ಕೊಬೇಡ ಸುಬ್ಬಣ್ಣ, ಪ್ರತಿ ತಿಂಗಳು ನಿನ್ನ ಸಂಬಳ ನಿನ್ ಕೈ ಸೇರುತ್ತೆ. ಏನ್ ಹೇಳ್ತಿದ್ದೀರಾ ಯಜಮಾನ್ರೆ? ಕೆಲ್ಸಕ್ಕೆ ಬರ್ದೆ ಸಂಬಳ ತಗೊಳದ? ಬೇಡ ಬೇಡ ಬೇಡ, ನಾನು ಕೆಲ್ಸಕ್ಕೆ ಬರ್ತೀನಿ, ನನ್ನಿಂದ ಆಗುತ್ತೆ, ಏನು ತೊಂದರೆ ಇಲ್ಲ ಯಜಮಾನ್ರೆ. ನೀನ್ ಒಳ್ಳೆ ಸುಬ್ಬಣ್ಣ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದೆಯಲ್ಲ. ನೀನು ಅಂಗಡಿಗೆ ಬಂದ್ರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಯಾವಾಗ್ಲೂ ಬೈದಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಭಯನಾ? ಯಾಕೆ? ಅದೇ ಕಣಯ್ಯ, ಆರಾಮಿಲ್ಲದೆ ಕೆಲಸ ಮಾಡಿದ್ರೆ ಯಾವಾಗ ಏನಾಗುತ್ತೋ ಅಂತ. ನೀನು ಒಂದು ಕೆಲಸ ಮಾಡು, ಒಂದು 10 ದಿನ ಅಂಗಡಿ ಕಡೆ ತಲೆನೇ ಹಾಕ್ಬೇಡ, ಸಂಬಳ ಬೇಕಿದ್ರೆ ಅಡ್ವಾನ್ಸ್ ಕಳಿಸ್ಬಿಡ್ತೀನಿ. ನನಗೆ ಇದಕ್ಕೆಲ್ಲ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ನೀನು ಏನು ಹೇಳ್ಬೇಡ, ಆರಾಮಾಗಿ ರೆಸ್ಟ್ ತಗೋ. ಪುಟ್ಟೆ ಇಂತ ಪುಷ್ಪಕ್ಕ, ಬರ್ತೀನಿ ಸಾಹೇಬ್ರೆ, ಬರ್ತೀನಿ. ಥ್ಯಾಂಕ್ಸ್ ಸರ್. ಅಲ್ಲಿ ಕೂತಿರೋ ಯಜಮಾನ್ರಿಗೆ ಥ್ಯಾಂಕ್ಸ್ ಹೇಳು. ಬಲವಾಗಿ ಒಂದನ್ನ ಮನಸ್ಸಲ್ಲಿ ಅನ್ಕೊಂಡ್ರೆ ಅದು ನಡೆಯುತ್ತೆ ಅಂತ ನಂಬೋನ್ ನಾನು. ನೀವು ವಿಶ್ರಾಂತಿ ತಗೊಂಡ್ರೆ ಒಳ್ಳೇದು ಅಂತ ಅನ್ಕೊಂಡಿದ್ದೆ, ಹಾಗೆ ಆಯ್ತು. ಈಗ ನನಗೇನೂ ಯೋಚನೆ ಇಲ್ಲ, ನಾನು ಬರ್ತೀನಿ. ಹಲೋ, ನಾಳೆ ಆಫೀಸಲ್ಲಿ ಸಿಗೋಣ. ಆಫೀಸ್ ಅಲ್ಲ ಯಾ ಸರ್, ನಾಳೆ ನಮ್ಮ ಅಪ್ಪ ಅಮ್ಮನ 25th ಆನಿವರ್ಸರಿ. ವಾವ್, 25 ವರ್ಷದ ದಾಂಪತ್ಯ. ಗುಡ್ ವಿಶಸ್ ಇನ್ ಅಡ್ವಾನ್ಸ್. ನಿಮ್ಮ ಗೃಹಸ್ಥ ಜೀವನ ಇನ್ನಷ್ಟು ಸುಖವಾಗಿರಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಅನು, ಹಾಗಾದ್ರೆ ನಾಳೆ ರಜಾ ಹಾಕ್ತಿದೆಯಾ ಅಂತ ಅನ್ಸುತ್ತೆ. ಇರಲಿ, ನೀವೆಲ್ಲರೂ ಸೇರಿ ವಾರ್ಷಿಕೋತ್ಸವವನ್ನು ಚೆನ್ನಾಗಿ ಆಚರಿಸಿ. ಸರಿ, ಹಾಗಾದ್ರೆ ಬರ್ತೀನಿ. ಆಮೇಲೆ ಮಾತಾಡೋಣ. ನಂಗೆ ಮೊದಲು ಉತ್ತರ ಕೊಡಿ ಸರ್. ನೀವು ಅಪ್ಪನ ಹತ್ರ ಯಾಕೇನು ಮಾತಾಡದೆ ಹಾಗೆ ಹೋದ್ರಿ? ಮಾತಾಡೋಕ್ಕಿನ್ನೂ ಧೈರ್ಯ ಬಂದಿಲ್ವಾ? ನೀವು ಅಪ್ಪನ ಹತ್ರ ಮಾತಾಡೋಕ್ಕೆ ನನಗೆ ನಿಜವಾಗ್ಲೂ ಧೈರ್ಯ ಬಂದಿಲ್ಲ. ಸಾಕ? ನಿಜವಾಗ್ಲೂ ಬಂಗಾರ, ನಾನು ಡೈಲಾಗ್ ಎಲ್ಲ ತಯಾರು ಮಾಡ್ಕೊಂಡಿದ್ದೆ ಗೊತ್ತಾ? ಆಮೇಲೆ ವಜ್ರಮುನಿ ಅವ್ರನ್ನ ನೋಡಿದ್ರೆ ಎಲ್ಲ ಡೈಲಾಗ್ಸ್ ಮರ್ತೇ ಹೋಗುತ್ತೆ.
ಹಾಗಾದ್ರೆ ಅಪ್ಪನ ಹತ್ರ ಮಾತಾಡೋದೇ ಇಲ್ವಾ ನೀವು? ಹೋಗಿ ಸರ್, ನೀವು ತಮಾಷೆ ಮಾಡ್ತಿದ್ದೀರಾ. ಓಕೆ ಸರ್, ರ್ಯಾಪಿಡ್ ಫೈರ್. ನಾನ್ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೀವು ನೇರವಾಗಿ ಉತ್ತರ ಕೊಡ್ಬೇಕು, ಸರಿನಾ? ಎಸ್ ಮೈ ಬೇಬಿ. ನಿಮ್ಗೆ ಆ ಜಾಗದ ಬಗ್ಗೆ ಟೆನ್ಷನ್ ಆಗ್ತದೆ ಅಲ್ವಾ? ಅದಕ್ಕೆ ಈ ಟೈಮಲ್ಲಿ ಏನು ಮಾತಾಡೋದ್ ಬೇಡ ಅಂತ ನಿರ್ಧಾರ ಮಾಡಿದೀರಾ, ಹೌದು ತಾನೇ? ಹೌದು. ಅರೆ, ನೀನ್ ಹೇಗೆ ಅನ್ಕೊಂಡೆ? ನೀನ್ ಸರಿಯಾಗಿ ಅನ್ಕೊಂಡಿದ್ಯಾ. ಆ ಜಾಗ ಸಿಕ್ಕದ ಮೇಲೆ ಮದುವೆ ಮಾತುಕತೆ ಆಯ್ತು ಅಂತ. Trust me, everything will be fine. Yes sir, I trust you. ಸರಿ ಸರ್, ನಾನು ಕೇಕ್ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಕು. ಬಾಯ್. ಬಾ, ಬಿಡ್ತೀನಿ. ಸರ್, ನಿಮ್ಗೆ ಅಷ್ಟೊಂದು ಟೈಮ್ ಇದೆಯಾ? ನನ್ನ ಬಂಗಾರಂಗೋಸ್ಕರ ಇಲ್ಲದೆ ಇರೋದು ಒಂದು ಸಮಯನ. ಬಾ. ಯಾವ ತೀರ್ಮಾನದ ಬಗ್ಗೆ ಹೇಳ್ತಿದ್ಯಾ ತಾಯಿ ನೀನು? ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ತೀರ್ಮಾನ ಎಷ್ಟೇ ಸರಿಯಾಗಿ ಆಗಿದ್ರು ಆದ್ರ ಸಂದರ್ಭ ತಪ್ಪಾಗಿದ್ರ ತೀರ್ಮಾನನೂ ತಪ್ಪಾಗ್ತದ. ಸತ್ಯ ಸುಳ್ಳುಗಳೆರಡು ಸಂದರ್ಭದ ಕೈಗೊಂಬಿ. ನಾನ್ ನಿನಗ ಮೊದ್ಲ ಹೇಳಿನಿ, ಈ ಮನೆ ಒಳಗ್ ಕಾಲಿಡಕ್ಕ ಆಪತ್ತು ಮತ್ತು ಮನಿ ಸೊಸೆ ಇಬ್ರು ಕಾಯ್ತಾ ಕುಂತಾರ. ನೀ ಮೊದ್ಲು ಯಾರನ್ನ ಬರ್ಮಾಡ್ಕೊತ್ತಿ ಅನ್ನೋದು ನಿನಗ ಬಿಟ್ಟಿದ್ದು ಶಾರದಾ. ಸೊಸಿ ಬರತ್ತಡ ಅಂತಂದ್ರ ಆಪತ್ತು ಲಘುನ ಬರ್ತೈತಿ. ಆಮೇಲೆ ನಿನ್ನ ಸೊಸಿನ ಕಾಪಾಡ್ಲಿಕ್ಕಾಗುವಲ್ದು. ಸಮಯ ಮೀರೋಗೈತಿ. ತಾಯಿ ಆರಾಧನೆ ಮಾಡ್ತಿದ್ದಿ, ಮಾಡು. ತಾಯಿ ಸಂತೃಪ್ತಳಾಗಿ ಮುಂದಿನ ಹಾದಿನ ಆಕಿನ ತೋರಿಸ್ತಾಳ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ. ಹರ್ಷ, ಇವ್ರು ಬಂದಿದ್ದು ಅಲ್ದೆ ಯಾಕೆ ಭಯ ಪಡಿಸ್ ಹೋಗ್ತಿದಾರೆ ಇವರು? ಇವತ್ ನಾನು ಅನು ಮನೆಗೆ ಹೋಗೋದ್ರಿಂದ ಅವಳಿಗೆ ಅಪಾಯ ತರ್ತೀನ? ಅಪಾಯ ಕಾಲಿಟ್ಟ ಸಮಯದಲ್ಲಿ ಸೊಸೆನ ಬರ ಮಾಡ್ಕೊಂಡ್ರೆ ಸೊಸೆಗೆ ಅಪಾಯ ಅಂತಂದ್ಲಲ್ಲ ಜೋಗವ್ವ. ತಾಯಿ, ನನ್ನ ಕೈಲಿ ಯಾವ ತಪ್ಪು ಮಾಡಿಸ್ಬೇಡ. ನನ್ನಿಂದಾಗಿ ನನ್ನ ಕಣ್ಣೆದುರುಗಡೆ ಮಕ್ಳಿಗೆ ನೋವು ಕೊಡ್ಬೇಡ. ಅನು, ವೆಲ್ಕಮ್ ಟು ಕಮಲಾಬನ್ ವಟಾರ. ಒಂಥರ ಆಂಟಿಕ್ ಫೀಲ್ ಇದೆಯಲ್ಲ, ಜಸ್ಟ್ ಲೈಕ್ ಓಬವ್ವನ್ ಕಿಂಡಿ, ಕಿತ್ತೂರು ಕೋಟೆ ತರ. ಸೂರ್ಯ, ನೀನ್ ಆಸ್ಟ್ರೇಲಿಯಾಗ ಹೋದಾಗ್ಲೂ ಇಷ್ಟೊಂದು ಎಕ್ಸೈಟ್ ಆಗಿರ್ಲಿಲ್ಲ ಕಣೋ. ಅನು ಬನ್ನಿ. ನಿಜ ಕಣೋ. ಅಲ್ಲ, ಗುರ್ತು ಪರಿಚಯ ಇಲ್ದಿರೋರ್ ಆನಿವರ್ಸರಿಗೆ ಹೋಗೋದಕ್ಕೆ ಒಂಥರ ಆಗ್ತಾ ಇದೆ. ನೀವೊಂದ್ ಕೆಲ್ಸ ಮಾಡು, ನೀನ್ ಬೇಗ ಹೋಗಿ ವಿಶ್ ಮಾಡ್ಬಿಟ್ಟು ಬಂದ್ಬಿಡು, ನಾ ಕಾರಲ್ಲೇ ಕೂತಿರ್ತೀನಿ. ಸಾಧ್ಯ ಇಲ್ಲ. ನಾನ್ ಚಿಕ್ಕ ಹುಡುಗ ಇದ್ದಾಗ ನಿಮ್ ಸ್ಟಾಫ್ ಮನೆ ಫಂಕ್ಷನ್ ಕರ್ಕೊಂಡು ಹೋಗ್ತಿದ್ದೆ ತಾನೆ. ನಾನಾದ್ರೆ ಹೇಳ್ತಿದ್ನ, ಸುಮ್ನೆ ಬರ್ತಿದ್ದೆ ತಾನೆ. ಇದು ಹಾಗೇನೆ, ಬನ್ನಿ. ಆದ್ರೆ ಬೇಗ ವಾಪಸ್ ಹೊರಟ್ಬಿಡ್ಬೇಕಪ್ಪ. 100%. ಅಕಸ್ಮಾತ್ ನಿಮ್ಗೆ ಅವ್ರ ಮನೇಲಿ ಕಂಫರ್ಟಬಲ್ ಅನ್ಸಿಲ್ಲ ಅಂದ್ರೆ ಹೊರಟ್ಬಿಡೋಣ. ಬಟ್ ಟ್ರಸ್ಟ್ ಮೀ, ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. 100%. ಬನ್ನಿ. ಅಮ್ಮ, ಎಲ್ಲಿದ್ಯಾ ಆರ್ಯ? ಇನ್ನೇನು ಹೊರಟ್ರಮ್ಮ? ಪೂಜೆ ಸಮಯಕ್ಕೆ ಸರಿಯಾಗಿ ಬಂದ್ಬಿಡು. ಮಿಸ್ ಮಾಡ್ಕೋಬೇಡ ಅಂತ ಹೇಳೋಕೆ ಫೋನ್ ಮಾಡಿದೆ. ಸರಿ ಅಮ್ಮ, ಬರ್ತೀನಿ. ಮದ್ವೆಗ್ ಹೂ ಅಂದ್ರೆ ಸಾಕು, ನಾನ್ ತೋರ್ಸಿದ ಹುಡುಗಿನೇ ಮದ್ವೆ ಆಗ್ಬಿಡ್ತಾನೆ ನಂದೋರೆ. ಅನು, ನಾವಿಲ್ಲಿ ಬಂದಿರೋದು ಇವ್ರ ವೆಡ್ಡಿಂಗ್ ಆನಿವರ್ಸರಿಗೆ, ನನ್ ವೆಡ್ಡಿಂಗ್ ಪ್ಲಾನಿಂಗ್ ಅಲ್ಲ. ಅಮ್ಮಂದ್ರ ಸಂಕಟ ನಿನಗ್ ಗೊತ್ತಾಗಲ್ಲ, ಸುಮ್ನೇರಪ್ಪ. ಅವ್ರು ಹೇಳೋದು ಸರಿನೇ.
ಕರೆಕ್ಟಾಗಿ ಹೇಳಿದೆ ಪುಷ್ಪ. ನಾನು ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ನಮ್ಮ ಅನುನು ಹೀಗೆ ಮದ್ವೆ ಈಗ ಬೇಡ, ಈ ವರ್ಷ ಬೇಡ ಅಂತ ಕಾಲ ತಳ್ತಾನೆ ಇರ್ತಾಳೆ. ಅಪ್ಪ ಅಮ್ಮನ ಸಂಕಟ ಅವ್ರಿಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಸುಬ್ಬು ಮಾತು ಯಾವ ಕಡೆ ತಿರುಗ್ತಾ ಇದೆ? ಏನೂ ಬೇರೆ ಇನ್ನೂ ಬಂದಿಲ್ಲ. ಸುಬ್ಬು ಇವ್ರನ್ನ ಆ ಕಾರಣಕ್ಕೆ ಕರೆಸಿರ್ಬೋದಾ? ಸರ್, ನೀವು ನಮ್ಮ ಮನೆಗೆ ಬರ್ತೀರಾ? ಇಲ್ಲ, ಈಗಾಗಲೇ ತಡ ಆಗಿದೆ. ನಮ್ಮ ಆತ್ಮೀಯರೊಬ್ರು ದಾರಿಲಿ ಸಿಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ. ಆತ್ಮೀಯರ? ಯಾರು ಸರ್? ಇದ್ದಾರೆ, ತುಂಬಾ ದಿನ ಆಯ್ತು ಭೇಟಿ ಮಾಡಿ. ಅದಕ್ಕೆ ಭೇಟಿ ಮಾಡ್ತಿದ್ದೀನಿ. ಮದುವೆ ದಿನದ ಶುಭಾಶಯಗಳು ಸುಬ್ಬಣ್ಣ. ಧನ್ಯವಾದಗಳು ಅಮ್ಮ ನಿಮಗೆ. ಥ್ಯಾಂಕ್ ಯು ಅಮ್ಮ, ನಿಮ್ಗೂ ಧನ್ಯವಾದಗಳು. ಕಾಫಿ ಕುಡ್ಕೊಂಡು ಹೋಗಿ ಇದೆ. ಕಾಫಿ ಗಿಫಿ ಏನು ಬೇಡ, ಭರ್ಜರಿ ಊಟನೇ ಹಾಕ್ಸ್ಬೇಕು ನೀವು. ಅದಕ್ಕೇನು, ಹಾಕ್ಸೋಣ. ಮುಂದಿನ ಊಟ ಮಗಳ ಮದುವೆ ಇದೆ ಪಕ್ಕ. ಸರಿ ಸುಬ್ಬಣ್ಣವರೇ, ಬರ್ತೀವಿ. ಸರ್, ಓವರ್ ಎಕ್ಸೈಟೆಡ್ ಆಗ್ಬೇಡಿ, ಕೂಲ್ ಡೌನ್. ಓಕೆ. ಪಾಯಸಕ್ಕೆ ಹೀಗೇನೆ ಧಾರಾಳವಾಗಿ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನನು ಹೀಗೆ ಹೇಳ್ತಾಳೆ. ಪಾಯಸ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ. ಆಗ್ಲಿಂದ ಬರೀ ನಮ್ಮನ್ನು ಅನ್ನೋದೇ ಆಯ್ತು. ನನ್ನನ್ನ ಪರಿಚಯ ಮಾಡಿಸ್ದೆ, ನಿಮ್ಮನ್ನ ಪರಿಚಯನೇ ಮಾಡಿಸಿಲ್ಲ. ಅಮ್ಮ, ಸಾರಿ ಅಮ್ಮ. ಹೂ ಇಲ್ಲ ಅಲ್ವಾ? ಬಂದ ಹೂ ತಗೊಂಬ. ಮೀರಾ, ಹೌ ಯು ಫೀಲಿಂಗ್? ಗುಡ್ ಮ್ಯಾಮ್. ಈ ಮನೆಗೆ ನೀನು ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು? ಸಿ, ದಿಸ್ ಟರ್ನ್ಡ್ ಔಟ್ ಟು ಬಿ ಅ ಸರ್ಪ್ರೈಸ್ ಫಾರ್ ಯು, ಇಸ್ಂಟ್ ಇಟ್? ಯಾ ಮ್ಯಾಮ್. ಏನ್ ಮೀರಾ, ಅಷ್ಟೊಂದ್ಸಲ ಟೈಮ್ ನೋಡ್ತಿದ್ಯಾ? ಎಲ್ಲಾದ್ರೂ ಹೋಗೋದಿತ್ತಾ? ನೋ ಮ್ಯಾಮ್, ಆರ್ಯ ಸರ್ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಟೈಮ್ ನೋಡ್ತಿದ್ದೆ. ಟೈಮ್ ನೋಡಿದ್ರೆ ಆರ್ಯ ಸರ್ ಬರ್ತಾರಾ? ಹಾಗಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿದಾನೆ. ಬರ್ತಾನೆ ಮೀರಾ. ಬೆಳಿಗ್ಗೆನೆ ಆನು ನೋಡಕ್ ಹೋಗಿದ್ದಾರೆ. ಅವಳಿಂದಾನೇ ಡಿಲೇ ಆಗ್ತಿದೆ. ಓ ಮೈ ಗಾಡ್, ಅವಳನ್ನು ಜೊತೆಲೇ ಕರ್ಕೊಂಡ್ಬಂದ್ಬಿಟ್ರೆ? ಅಮ್ಮ, ನಾನು ಜೆಂಡೆಗೆ ಫೋನ್ ಮಾಡಿ ಕೇಳ್ತೀನಿ. ಯಾ, ಎಕ್ಸ್ಕ್ಯೂಸ್ ಮೀ. ಹಾಯ್ ಮೀರಾ. ಹಾಯ್ ಸರ್. ಯಾಕೆ ಹೊರಗಡೆ ಇದೆಯಾ? ಐ ವಾಸ್ ಅಬೌಟ್ ಟು ಕಾಲ್ ಜೆಂಡೆ. ಯಾಕೆ? ನಾವು ಯಾವಾಗ ಬರ್ತೀವಿ ಅಂತ ಕೇಳಕ್ಕ? ಯಾ ಸರ್. ಬಂದಿದ್ದೀವಲ್ಲ, ಡಾಕ್ಟರ್ ಗೌರಿಶಂಕರ್ ಗೊತ್ತಲ್ಲ? ಆಫ್ ಕೋರ್ಸ್ ಐ ನೋ ಸರ್. ಹೌ ಆರ್ ಯು ಡಾಕ್ಟರ್? ಐ ಆಮ್ ಫೈನ್ ಮೀರಾ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್ ಟು. ಹೌ ಕಾಮನ್ ಈಸ್ ಹಾರ್ಟ್ ಅಟ್ಯಾಕ್ ಇನ್ ಇಂಡಿಯಾ? ವಾಟ್ ಪ್ರಿಕಾಷನ್ಸ್ ಒನ್ ಶುಡ್ ಟೇಕ್? ಇದೆಲ್ಲದರ ಸಂಪೂರ್ಣ ಮಾಹಿತಿ ನನಗೆ ಮೇಲ್ ಮಾಡು. ಸರ್ಗೇನಾದ್ರೂ ಕಾರ್ಡಿಯಾಕ್ ಡಿಸೀಸ್ ಇದೆಯಾ? ಯಾರಿಗೂ ಹೇಳ್ದೆ ಮುಚ್ಚಿಡ್ತಿದ್ದಾರೆ ಅನ್ಸುತ್ತೆ. ಓಹ್ ನೋ, ದಿಸ್ ಕೆನಾಟ್ ಹ್ಯಾಪನ್. ಆ ಅನು ಬಂದ ಮೇಲೇನೆ ಎಲ್ಲ ಏರುಪೇರಾಗಿದ್ದು. ಅವ್ರ ಅರ್ಧಕ್ಕರ್ಧ ಟೆನ್ಷನ್ಗೆ ಅವಳೇ ಕಾರಣ. ಇಲ್ಲ, ಇನ್ನು ನಾನು ಅವ್ರ ಲೈಫಲ್ಲಿ ಈ ಥರ ಕಂಟ್ರೋಲ್ ತಪ್ಪು ಹೋಗಕ್ಕೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಒಳಗೆ ಹೋಗಿರಿ. ನಾವು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಸಮಾಚಾರ?
ಯಾವಾಗ್ಲೂ ಹೀಗೆ ಮಾಡ್ತೀರಾ ನೀವು? ನೀನು ಅಷ್ಟೇ, ಕೂದಲು ಮುಟ್ಟಿದ್ರೆ ಒಳ್ಳೆ ದೂರ್ವಾಸನ ಥರ ಆಡ್ತೀಯ. ಕಷ್ಟಪಟ್ಟು ಸೆಟ್ ಮಾಡಿರ್ತೀನಿ ಅಂತ. ಎಲ್ಲಿ ಗಂಟ ಮುಟ್ಟಿದ್ರು ಹೀಗೆ ಆಡ್ತೀಯ? ಲೇಟ್ ಆಗ್ತದೆ ಆಫೀಸ್ಗೆ. ಅನು, ಇವತ್ತು ಪ್ಯಾನಲ್ ಮೀಟಿಂಗ್ ಯಾರು ಬರ್ತಿದ್ದಾರೆ ಗೊತ್ತಾ? ಮಿಸ್ಟರ್ ಆರ್ಯವರ್ಧನ್. ಓ, ಕನ್ನಡ ಡಿಕ್ಷನರಿ ಅಂತ ರೇಗಿಸ್ತಾ ಇದೆಯಲ್ಲ? ರೇಗಿಸ್ತಿರ್ಲಿಲ್ಲ, ಇಟ್ ವಾಸ್ ಅ ಕಾಂಪ್ಲಿಮೆಂಟ್. ಅವ್ರ ಜೊತೆ ಇವತ್ತು ಪ್ಯಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡಬೇಕು. ನಾಟ್ ಶೋರ್ ಇಫ್ ಐ ಆಮ್ ಪ್ರಿಪೇರ್ಡ್. ನೋಡು, ನನಗೆ ಆರ್ಯವರ್ಧನ್ ಬಗ್ಗೆ ಬೇಕಾಗಿಲ್ಲ, ಅನು ಬಗ್ಗೆ ಹೇಳು. ಸೂರ್ಯ, ನಿನ್ನೆಯಿಂದ ನೀನು ಉತ್ತರ ಕಾಯ್ತಾ ಇದ್ದೀನಿ ಗೊತ್ತಾ? ಅನು ಇಸ್ ಕೇಕ್ ಸುಂದರಿ. ನಿನ್ ಮನ್ಸಿನ ಅನು ಇಮೇಜ್ ಅಲ್ಲಿ ಈ ಅನುರಾಧ ಮಾತ್ರ ಇಲ್ಲ ಅಂತ ಗೊತ್ತಾಯ್ತು. ಅನು, ನಾನು ಹೇಳಿದ್ನ ಹೀಗೆ ಅರ್ಥ ಮಾಡ್ಕೊಳ್ಳೋದು? ಸ್ಟಾಪ್ ಇಟ್ ಸೂರ್ಯ, ಜೋಕ್ಸ್ ಅಪಾರ್ಟ್. ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ಲಾ? ಅನು ಹೀಗೆ ಕೇಳಿದ್ರೆ ಹೇಗೆ? ಐ ನೀಡ್ ಸಮ್ ಟೈಮ್ ಅಲ್ವಾ? ನೋಡು, ಸಂಜೆವರೆಗೂ ನಿನಗೆ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಗುಡ್ ಡೇ. ಇದೇ ಅನು ಬಗ್ಗೆನೇ ಯೋಚನೆ ಮಾಡು. ಬಾಯ್. ಇಪ್ಪತ್ತೈದು ತುಂಬಿ 26 ಅಲ್ವಾ? ಏನು? ನಿಮ್ಮ ಅಪ್ಪ ಅಮ್ಮನಿಗೆ? ಹೌದು ಸರ್, ಅವರಿಬ್ರು ಗಂಡ ಹೆಂಡತಿಯಾಗಿ ಜೊತೆಲಿರೋ ಸಂಭ್ರಮಕ್ಕೆ 25 ವರ್ಷ ತುಂಬಿತು. ಅದೇ ಕೇಳಿದ್ದನು. ಹೇಗಿತ್ತು ವಾರ್ಷಿಕೋತ್ಸವ? ನಿಮ್ಮ ಅಪ್ಪ ಅಮ್ಮನಿಗೆ ಸಂತೋಷನ? ಕೇಕ್ ಹೇಗಿತ್ತು? ಅಯ್ಯೋ, ಕೇಕ್ ಬಗ್ಗೆ ಮಾತ್ರ ಕೇಳಬೇಡಿ ಸರ್. ಯಾಕೆ, ಏನಾಯ್ತು? ಆದ್ರಿಂದ ನಿಮ್ಮ ಅನುಗೆ ಅವಮಾನ. ಅರೆ, ಏನಾಯ್ತು? ಕೇಕ್ ಚೆನ್ನಾಗಿರ್ಲಿಲ್ವಾ? ಹಾಗಲ್ಲ ಸರ್, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಆದ್ರೆ ಯಾರು ತಿನ್ನಕ್ಕಾಗ್ಲಿಲ್ಲ. ಅಂದ್ರೆ? ಹ್ಞೂ ಸರ್, ಇಡೀ ಕೇಕ್ ನನ್ನ ಮುಖಕ್ಕೆ ಅಂಟ್ಕೋತು. ಅದನ್ನ ನಮ್ಮ ಅಪ್ಪ ಬೇರೆ ಕೇಕ್ಸಿಡೆಂಟ್ ಅಂತ ಆಡ್ಕೊಂಡ್ರು. ಕೇಕ್ಸಿಡೆಂಟ್? ಮುಖಕ್ಕೆಲ್ಲ ಅಂಟ್ಕೊಂಡ್ಬಿಡ್ತಾ? ಛೇ, ಎಂಥ ಅದ್ಭುತವಾದ ದೃಶ್ಯನ ನಾನು ನೋಡ್ಲೇ ಇಲ್ಲ. ಸರ್, ನೀವು ಆಡ್ಕೋಬೇಡಿ. ಅನು, ಮೀರಾ ಫೋನ್ ಮಾಡ್ತಿದ್ದಾಳೆ. ಅವಳ ಹತ್ರ ಕೆಲವು ವಿವರಗಳನ್ನು ಕೇಳಿದ್ದೆ. ಆಮೇಲೆ ಮಾತಾಡೋಣ ಬಿಡು. ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಸಿ ಬಾಯ್ ಸರ್. ಎಸ್ ಮೀರಾ, ಪ್ಯಾನಲಲ್ಲಿ ಯಾರ್ಯಾರು ಇರ್ತಾರೆ? ಎಸ್ ಸರ್, ಒನ್ ಇಸ್ ಮಿಸ್ಟರ್ ಶ್ರೀಕಾಂತ್ ಭಂಡಾರಿ. ಏನೋ ಇಲ್ವಿದೆ, ಹೋದ ವರ್ಷನೂ ಬಂದಿದ್ರು. ನಾನು ಇನ್ನೊಂದು ಹೆಸರು ನೋಡ್ದಾಗಿತ್ತು. ಇಟ್ ಸೌಂಡೆಡ್ ನ್ಯೂ. ಯಾರವರು? ಯಾ ಸರ್, ಮಿಸ್ಟರ್ ವಿಜಯ್ ಸೂರ್ಯ. ಬೇಸಿಕಲಿ he's the sole proprietor and owner of Raising Sons Productions, sir. I think he deals with marketing and advertising. ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿರೋ ಕನ್ನಡಿಗ. ಇಂಟ್ರೆಸ್ಟಿಂಗ್. ಓಕೆ ಮೀರಾ, ಥ್ಯಾಂಕ್ ಯು. ಸಿ ಯು ಲೇಟರ್. ಯಾ ಸರ್, ಥ್ಯಾಂಕ್ ಯು. ವಿಜಯ್ ಸೂರ್ಯ. ಮಿಸ್ಟರ್ ಆರ್ಯವರ್ಧನ್. ಯಪ್. ಹೇಗಿದ್ದೀರಾ ಸರ್? ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ಬನ್ನಿ. ಶೋರ್. ಆ ಸುಬ್ಬಣ್ಣನ್ಗೆ ಏನಾಗಿದೆ ಅಂತ ಇವರೆಲ್ಲ ಹಿಂಗ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಅಲ್ಲಯ್ಯ, ನಾನು ರಜಾನು ಕೊಡ್ಬೇಕಂತೆ, ರಜಾ ಕೊಟ್ಟು ಸಂಬಳನು ಕೊಡ್ಬೇಕಂತೆ. ಇಷ್ಟು ಸಾಲದು ಅಂತ ಹಣ್ಣು ಕಾಯಿ ಕೊಟ್ಟು ಈ ವಿಷಯನ ನಾನೇ ಹೇಳಿ ಬರ್ಬೇಕು ಅನ್ನೋ ಧಮಕಿ ಬೇರೆ. ಯಾರು ಹೇಳಿದ್ದು? ಆ ಜೇಂಡೆನ? ಅವನೇ. ಅಲ್ಲ, ಆ ಸುಬ್ಬಣ್ಣನ ಮಗಳಿಗೆ ಏನಾದ್ರೂ ವಿಧಿ ರಹಸ್ಯ ಗೊತ್ತಿದೆ ಹೆಂಗೆ? ಅದು
ಆರ್ಯವರ್ಧನ ಅವನ್ ಬಂಟ ಆ ಹುಡುಗಿ ಮನೆಯವ್ರನ್ನ ಕಾಪಾಡೋದು ನೋಡಿದ್ರೆ ನನಗೆ ಭರ್ಜರಿ ಅನುಮಾನ ಬರ್ತಾ ಇದೆ. ಅದೆಲ್ಲ ಹಾಳಾಗೋಗ್ಲಿ, ಸುಬ್ಬಣ್ಣಂಗೆ ರಜಾ ಯಾಕೆ ಕೊಡ್ಬೇಕಂತೆ? ಅದೇನೋ ಒಂದೆರಡು ಸರಿ ಎದೆ ಉರಿ ಅದು ಇದು ಅಂತಿದ್ದ. ಮೊನ್ನೆ ಅವನ ಫ್ರೆಂಡ್ ಅಂತೆ ಅವನ ಬಂದು ಅಂಗಡಿ ಮಧ್ಯಾಹ್ನ ಕರ್ಕೊಂಡು ಹೋದ. ಅದಾದ್ಮೇಲೆ ಹೊಸ ಆಟ, ರಜಾನು ಕೊಡಿ ಸಂಬಳನೂ ಕೊಡಿ ಅಂತ. ಅಲ್ಲ, ನಿನ್ನ ಕೈಯಿಂದ ಸಂಬಳನೂ ಕೊಟ್ಟು ರಜಾನೂ ಕೊಡ್ಬೇಕಂತ? ಕಿರಾತಕರು ಕಣಯ್ಯ ನನ್ನ ಮಕ್ಕಳು, ಕಿರಾತಕರು. ಅವರೇ ನನಗೆ ದುಡ್ಡು ಕೊಡ್ತಿರೋ ವಿಷಯನ ಈ ರಘುಪತಿಗೆ ನಾನ್ಯಾಕೆ ಹೇಳಿ? ಅದಕ್ಕೂ ಕಣ್ಣು ಹಾಕೋನು. ಆ ಫ್ರೆಂಡ್ ಅಂತ ಯಾರೋ ಬಂದ್ರು ಅಂತ ಹೇಳಿದ್ಯಲ್ಲ, ಯಾರದು? ಎಲ್ಲ ಗೊತ್ತಾಗ್ಬೇಕಲ್ಲ ನಿನ್ಗೆ. ಏಯ್, ಯಾರು ಅಂತ ಹೇಳಪ್ಪ. ಗೊತ್ತಿಲ್ಲ, ನೋಡೋಕೆ ಲಕ್ಷಣವಾಗಿದ್ದ, ಟಿಪ್ ಟಾಪ್ ಆಗಿದ್ದ, ಗಡ್ಡ ಇತ್ತು. ತಗಳಪ್ಪ, ಇದೇ ಹೊಡೆದಿರೋದು ಆರ್ಯವರ್ಧನ್ಗೆ. ಆ ಮನೆಗೆ ಒಬ್ಬ ಹುಡುಗ ಕಾಲಿಡಂಗಿಲ್ಲ, ಅಲ್ಲಿಗೆ ಆರ್ಯವರ್ಧನ್ ಸಾಹೇಬ್ರು ಹಾಜರು. ಈ ಕೇಸು ಅಷ್ಟೇ ಬಿಡು. ಅಂದ್ರೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ಇಡ್ತೀನಿ ಫೋನು. ಹಲೋ ಹಲೋ. ಹೊಸ ಹುಡುಗ, ಸುಬ್ಬುಗೆ ರಜಾ, ಜೊತೆಗೆ ಸಂಬಳ. ಇಲ್ಲೇನೋ ಇದೆ. ನಾನು ಹಿಂಗೆ ಮೂಲೆಯಲ್ಲಿ ಕೂತ್ರಾಗಲ್ಲ, ಅಲ್ಲೆಲ್ಲ ಹಳ್ಳ ಹಿಡಿಯೋ ಮೊದಲು ವಠಾರ ಸೇರ್ಕೋತೀನಿ. ಈ ಹೊಸ ಹುಡುಗನ ಕಥೆಲೇನೋ ಇದೆ. ಸಾಕು, ಜಾಸ್ತಿ ಆಯ್ತು. ಇನ್ನೊಂಚೂರು. ಅಜೀರ್ಣ ಆಗ್ಬಿಡದೆ. ಅಮ್ಮ ಪ್ರೀತಿಯಿಂದ ಕೊಟ್ರೆ ಅಜೀರ್ಣ ಆಗಲ್ಲ ಕಣೋ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು ಅನ್ನೋದೇ ಹಬ್ಬದ ಪದ್ಧತಿ. ಇಷ್ಟು ಸಿಹಿಯಾದ ಸುದ್ದಿ ಹೇಳಿದ್ಯಾ, ಇಂಥವನ್ ಬಾಯಿಗೆ ಒಂದಿಷ್ಟು ಬೆಲ್ಲ ಹಾಕೋದ್ ಬೇಡ್ವಾ? ಇದೇ ಖುಷಿಲಿ ಸಿಹಿಯಾದ ಮಾತು ಹೇಳ್ಬಿಡು ಪ್ಲೀಸ್. ಸುಬ್ರಹ್ಮಣ್ಯ ಸಿರಿಮನೆ ಅವರ ಪುತ್ರಿ, ಚಿರಂಜೀವಿ, ಸೌಭಾಗ್ಯವತಿ, ಹಳದಿ ಕುಂಕುಮ ಶೋಭಿತೆ ಅನು ಸಿರಿಮನೆ ನಿಂಗೆ ಒಪ್ಕೆ ಅಲ್ವಾ? ಹೇಳಿದ್ನಲ್ಲ, ಆಕೆಗೆ ಓಕೆ ಅಂದ್ರೆ ನನ್ಗೂ ಓಕೆ. ಅದೇ ನಿಂಗೆ ಒಪ್ಕೆ ತಾನೆ? ಅವ್ರು ನನಗೆ ಇಷ್ಟನೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಶೂರ್ ಆಫ್ ದ್ಯಾಟ್. ಒಂದು ವೇಳೆ ಆಕೆಗೆ ನೋ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ನೋ ಫಾರ್ ಮೀ. ಸಂಪೂರ್ಣವಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅವಳು ಯಾಕೋ ಬೇಡ ಅಂತಾಳೆ? ಅವಳು ಒಪ್ಕೊಂಡೇ ಒಪ್ಕೋತಾಳೆ. ನನ್ನ ಮಗ ಕೋಟಿಗೊಬ್ಬ ಅಲ್ಲ, $1 ಬಿಲಿಯನ್ ಗೊಬ್ಬ. ಬೆಲೆ ಜಾಸ್ತಿ. ಪ್ಲೀಸಾ, ಗಡ್ಡ ಬಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಸದ್ಯ ಒಳ್ಳೆ ಬುದ್ಧಿ ಬಂತಲ್ಲ. ಗಡ್ಡ ಬೆಳೆಗಾಕೂ ಮುಂಚೆ ಒಪ್ಕೊಂಡ್ರೆ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಆಗಿದೆ. ಹಾಗಂತ ಮಿಸ್ಟರ್ ಆರ್ಯವರ್ಧನ್ ಹೇಳಿದೆ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗಾದ್ರೆ ಇವತ್ತು ಉತ್ಸವ ಕರೆದಿದ್ದಾರಲ್ಲ, ಮಜಾ ಇರತ್ತೆ ಅವ್ರ ಹತ್ರ ಮಾತಾಡೋದು. ಈಸ್ ಫುಲ್ ಆಫ್ ಲೈಫ್. ನಿನ್ನಂತವನ್ನ ಮದ್ವೆಗೆ ಒಪ್ಕೊಡೋ ಹಾಗೆ ಮಾಡಿದ್ದಾರೆ ಅಂದ್ರೆ ನಾನು ಅವ್ರನ್ನ ಮೀಟ್ ಮಾಡಲೇಬೇಕು, ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನಾದ್ರೂ ಸನ್ಯಾಸತ್ವ ಬಿಡ್ತಾ ಇದೆಯಲ್ಲ, ಥ್ಯಾಂಕ್ಸ್ ಟು ಆರ್ಯವರ್ಧನ್. ಒಂಚೂರು ತಿನ್ಬಿಡು. ಏಂಡೆ ಯಾರ್ಯಾರನ್ನ ಕರೆದಿದ್ದೀವೋ ಅವ್ರವ್ರ ಮನೆಗೆ ನಮ್ಮ ಗಾಡಿಗಳನ್ನ ಕಳಿಸ್ಬೇಕು. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನನ್ನ ಹೊಸ ಸ್ನೇಹಿತ ಸೂರ್ಯ ಅವ್ರಿಗೆ ಈ ಆಚರಣೆಯಲ್ಲಿ ನೀವು ಪ್ರೇಮ ನಿವೇದನೆ ಮಾಡ್ಕೊಳ್ಳಿ, ಎಲ್ಲ ಬೊಂಬಾಟಾಗಿರುತ್ತೆ ಅಂತ ಮಾತು ಕೊಟ್ಟಿದ್ದೀನಿ. ಅವರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಜೊತೆ ನಮ್ಮ ಕಡೆ ಒಂದು ಮಾತಿದೆ, ಇನ್ನೂ ಎಣ್ಣೆನೇ ಕಾದಿಲ್ಲಂತೆ, ಅದು ಹಪ್ಪಳಕ್ಕೆ ಅಡ್ವೈಸ್ ಕೊಡ್ತಂತೆ. ನಿನ್ನ ನೀನೇ ಸಂಭಾಳಿಸ್ಕೊಳಕ್ಕಾಗ್ತಾ ಇಲ್ಲ, ಬೇರೆಯವ್ರಿಗೆ ಲವ್ ಗುರು ಆಗೋ ಸಾಹಸ ಬೇಕಾ ನಿಮಗೆ? ಹಲೋ ಡೂಡ್, ನಾವು ಸಣ್ಣಗಿರೋ ಎಣ್ಣೆನೂ ಅಲ್ಲ, ನಮ್ಮದು ಕಾಯೋ ಪ್ರೀತಿನೂ ಅಲ್ಲ. ಇವತ್ತೇ ಎಲ್ಲ ಸರ್ ಎಸ್ ಮೀರಾ ಸರ್, ನೀವ್ ಯಾಕೆ ಸರ್ ಇದನ್ನೆಲ್ಲ ಮಾಡ್ತಿದ್ದೀರಾ? ಅಗೇನ್ ಸೇಮ್ ಡೈಲಾಗ್. ಸುಮ್ಮನಿರೋ, ಅನು ಆರ್ಯ ಸರ್ಗೆ ಡಿಸ್ಟರ್ಬ್ ಆಯ್ತು. I mean, sir, it's too sunny out here.
ಬೇರೆ ಯಾರಿಗಾದ್ರೂ ಮಾಡಕ್ ಹೇಳಿದ್ರೆ ಆಯ್ತು. ಇಟ್ಸ್ ಓಕೆ ಮೀರಾ, ಸೂರ್ಯನ ಸೃಷ್ಟಿ ಮಾಡ್ತಿದ್ದೀವಿ, ಬಿಸಿಲು ಇರ್ಲೇಬೇಕಲ್ಲ. ಯಾ ಸರ್. ಸರ್, ಐ ನೀಡ್ ಯೋರ್ ಟೈಮ್ ರೈಟ್ ನಾವು. ಸ್ವಲ್ಪ ನೆರಳಿಗೆ ಬರ್ತೀರಾ ಪ್ಲೀಸ್? ತಗೊಳ್ಳಿ ಸರ್, ಕೈಗಾಗಿರೋ ಬಣ್ಣನ ಮೊದಲು ಒರೆಸ್ಕೊಳ್ಳಿ. ಬರ್ತೀನಿ ಸರ್. ಆ ಸಂದೇಶ್ ಟೆಕ್ಸ್ಟೈಲ್ಸ್ ಅವ್ರು ಇದ್ರಲ್ಲ, ಅವ್ರು ಆಕ್ಚುಲಿ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅಂತ ಹೇಳ್ತಿದ್ರು. ಬೇಕಂತ ಇನ್ನೊಂದ್ ಕಡೆ ಮೀರಾ ಮ್ಯಾಮ್ ಕರ್ಕೊಂಡ್ಬಂದ್ರು ಅನ್ಸ್ತಿಲ್ವಾ? ಎಕ್ಸಾಕ್ಟ್ಲಿ, ಮೀರಾ ಮೇಡಮ್ ಮೇಲೆ ಒಂದು ಕಣ್ಣು ಇಡಬೇಕು. ಮೆಲ್ಲಗೇಳು, ಏನ್ದೇ ಸರ್ ಏನಾದ್ರು ತಿಳಿಸ್ಕೊಂಡ್ರೆ ಬಂದು ತರಿಸ್ತಾರ. ಹಾಯ್. ಓ ಸಿಗು ಸರ್, ಹಾಯ್. ಬನ್ನಿ. ಆಡ್ಬೇಡ, ಆಚೆ ಬಂದಿದೆ. ಮೇಂಟನ್ ಮಾಡ, ಮೇಂಟನ್. ಹಾಯ್ ಹೇಳೋದು ಮಂಗನಾಟ ಏನೇ? ಅಯ್ಯೋ, ಶುರುನಲ್ಲಿ 8 ಕಾರ್ಡ್ ತೋರ್ಸ್ಬಿಡ್ತೀಯಪ್ಪ, ಇನ್ನು ಏನೇನು ತಿಳಿಸ್ತೀವ ನೀನು? ಸಾರ್ ಬಂದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ. ಥ್ಯಾಂಕ್ ಯು, ನಿಮಗೂ ಕೂಡ. ನಿಮಗೂ ಕೂಡ. ಈ ರೀತಿ ಹೊರಗಡೆ ಬಂದು ಹಬ್ಬ ಆಚರಿಸಿ ತುಂಬಾ ವರ್ಷಗಳೇ ಆಗಿತ್ತು. ಅಷ್ಟೇ ಮೇಡಮ್, ರಜಾದಿಂದಲೂ ಸೀರೆ ಅಂಗಡಿಲೇ ಕೂತ್ಕೊಂಡಿದ್ ಬಿಡ್ತೀನಲ್ಲ, ಹೊರಗಡೆ ಎಲ್ಲೂ ಬರೋದೇ ಇಲ್ಲ. ನಾನು ಅಷ್ಟೇ ಮೇಡಮ್, ಯಾವಾಗ್ಲೂ ಮನೇಲೇ ಇರ್ತೀನಲ್ಲ, ಈ ತರ ಹೊರಗಡೆ ಎಲ್ಲೂ ಬರಲ್ಲ. ಇನ್ನು ಅರೇಂಜ್ ಮಾಡಿರೋ ವರ್ಧನ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಹೌದು, ಬನ್ನಿ ಸರ್, ಥ್ಯಾಂಕ್ಸ್ ಹೇಳೋಣ. ನಾವ್ ಯಾವ್ದೋ ಬೇರೆ ಗ್ರಹಕ್ಕೆ ಬಂದಂಗ ಅನ್ನಿಸ್ತಿದೆ ಅಣ್ಣ. ನಿಜವಾಗ್ಲೂ ನಾವ್ ಇಲ್ಲಿಗೆ ಬರ್ಬೇಕಿತ್ತ ಅಂತ. ನೋಡು, ಅವ್ರವ್ರೆ ಹೇಗೆ ವಿಶ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ, ಮಧ್ಯೆ ನಾವೇನ್ ಮಾಡ್ಬೇಕು ಇಲ್ಲಿ ಬಂದು? ದಮ್ಮಿದ್ರೆ ದಾರಿ ಇದೆ ರಜನಿ. ನನಗೆ ಸವಾಲಾಗ್ತಾನಲ್ಲ ಸೋಡಾ ಪುಟ್ಟಿ, ಅದೇನು ಕಿಸಿತಾನೋ ನಾನು ನೋಡ್ತೀನಿ. ಇನ್ನು ಅದೇನೇನ್ ಅವಮಾನಗಳನ್ನ ಅನ್ಭವಿಸ್ಬೇಕೋ ಗೊತ್ತಿಲ್ಲ. ದೇವ್ರೇ ನೀನೇ ಕಾಪಾಡು. ಯಾ ನೋ ಮೀಟಿಂಗ್ಸ್ ಟುಡೇ. ಇಲ್ಲ, ಇವತ್ತು ಸಂಕ್ರಾಂತಿ ಸ್ಪೆಷಲ್ ಹಬ್ಬದ ಅರೇಂಜ್ಮೆಂಟ್ಸಲ್ಲಿ ಬ್ಯುಸಿ ಇದ್ದೀನಿ ನಾನು. ಕೀಪ್ ಇಟ್ ಆಫ್ಟರ್ 2 days. ಯಾ ಒಂದು 10:05ಗೆ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ? ಹಲೋ ಕೇಳಿಸ್ತಲ್ಲ? ಹಾಂ, ಓಕೆ. ಹಾಯ್. ವಾಟ್ ಇಸ್ ಸರ್ಪ್ರೈಸ್? ಎಸ್, ಹೇಗಿದೆ ಈ ಸರ್ಪ್ರೈಸ್? ಬ್ಯೂಟಿಫುಲ್. ಎಲ್ಲ ಅರೇಂಜ್ಮೆಂಟ್ಸ್ ನಂದೆ, ದಾದಾ ಐಡಿಯಾ, ಇಂಪ್ಲಿಮೆಂಟೇಷನ್ ನಂದು. ಕಮ್ ಈ ರೀತಿ ಬೆಟ್ಟ ಹತ್ಕೊಂಡ್ ಬರೋದು ಒಳ್ಳೆ ಎಕ್ಸಸೈಸ್ ಆಯ್ತು. ಹೌದು ಮೇಡಮ್, ಎಲ್ಲರೂ ಒಟ್ಟಿಗೆ ಸೇರೋದು ಎಂತ ಸಂಭ್ರಮ ಅಲ್ವಾ? ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಈ ಹಬ್ಬ ಮುಂದಿನ ಎಲ್ಲ ಶುಭ ಕಾರ್ಯಗಳಿಗೆ ನಾಂದಿ ಅಂತಾನೆ ನಾನು ಭಾವಿಸ್ತೀನಿ. ನಮಸ್ತೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ನಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸರ್, ನಮ್ಮ ತಾಯಿ ಅನುರಾಧ. ನಮಸ್ತೆ. ಸೂರ್ಯ, ಇವರು ಸುಬ್ಬೂರ್ ಅಂತ. ಸರ್, ಸೂರ್ಯ ಅವ್ರು ನನಗೆ ಮೊದಲೇ ಗೊತ್ತು ಸರ್. ಹೌದಾ? ಅರೆ ವಾ, ಸರಿ. ಸುಬ್ಬೂರ್ ಪರಿಚಯ ನಿಮಗೆ ಇರ್ಬೋದು, ಕೇರೋರ್ದಿಲ್ಲ. ದೇವಿ ನಮ್ಮಮ್ಮ ಶಾರದಾದೇವಿ. ಅನುರಾಧ. ನಮಸ್ತೆ ಮಾ. ಒಳ್ಳೇದಾಗ್ಲಪ್ಪ. ವಿಜಯ್ ಸೂರ್ಯ ಅಂತ. ನನ್ನ ತಮ್ಮ ಮತ್ತೆ ಅತ್ತಿಗೆ ಇದ್ದಾರೆ. ಅಲ್ಲಿ ಸುತ್ತಾಡ್ತಿದ್ದಾರೆ. ಹರ್ಷ, ಅತ್ತಿಗೆ. ತಮ್ಮನ ಹೆಂಡತಿ ಅತ್ಕೆನಾ? ಆರ್ಯ ತಮ್ಮನ ಹೆಂಡತಿನ ಅತ್ತಿಗೆ ಅಂತಾನೆ ಕರೆಯೋದು. ಯಾಕಂದ್ರೆ ಮನೆಗೆ ಬಂದಿರೋ ಮೊದಲನೇ ಸೊಸೆ ಅಲ್ವಾ, ಅದಕ್ಕೆ. ಇಂಟ್ರೆಸ್ಟಿಂಗ್. ಹಬ್ಬ ಹುಣ್ಣಿಮೆ ನೋಡ್ಕೊಂಡು ಬರಲ್ವಲ್ಲ ಆರ್ಯ ಸರ್. ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಬೇಕು. ಸೊ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡ್ಬೇಕಾಗ್ತದೆ. ಸರಿ ಗೌರಿ, ನಾನು ಆಮೇಲೆ ಸಿಗ್ತೀನಿ. ಸಿ ಯು. ಹ್ಯಾಪಿ ಸಂಕ್ರಾಂತಿ.
ಯಾರದು ಗೌರಿ? ನನ್ನ ಸ್ನೇಹಿತರು. ಓ, ನನಗ್ ಗೊತ್ತಿಲ್ದಿರೋ ಗರ್ಲ್ ಫ್ರೆಂಡಾ? ನನಗೆ ನೀನ್ ಬಿಟ್ರೆ ಬೇರೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ. ಅದು ನೋಡಿ ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಏನೋ ಮುಚ್ಚಿಡ್ತಿದ್ದೀರಾ ಅಂತ. ಏನು ನನ್ ಮೇಲೆ ಅನುಮಾನನ? ನಿನಗೆ ಅದನ್ನೇ ಕೇಳಬೇಕು ಅಂತ ಆಸೆ ಇದ್ರೆ ಅದನ್ನೇ ಹೇಳ್ತೀನಿ. ಹೌದು, ನನ್ನ ಹಳೆ ಗರ್ಲ್ ಫ್ರೆಂಡ್. ಸಂತೋಷನ? ಹಾ, ಎಳ್ ಪಟ ಪಟ ಸಿಡ್ದಂಗ ಆಗ್ತಿದೆ. ತಗೊಳ್ಳಿ ಸರ್, ಸುಮ್ನೆ ತಮಾಷೆ ಮಾಡ್ದೆ. ಇವತ್ತು ಸಂಕ್ರಾಂತಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಗೌರಿ, ನೋ ವರಿ, ಯಾರೋ ಕ್ಲೈಂಟ್ ಇರ್ತಾರೆ ಅಲ್ವಾ? ನಾನು ಸುಮ್ನೆ ತಮಾಷೆಗೆ ನಿನ್ ಮೇಲೆ ರೇಗ್ದೆ. ನಿಮ್ ಜೊತೆ ಆಡೋ ಪ್ರತಿ ಮಾತು ಒಳ್ಳೆ ಮಾತು ಸರ್. ನಿಮ್ ಜೊತೆ ಕಳೆಯೋ ಪ್ರತಿ ಕ್ಷಣನೂ ನನಗ್ ಸಂಕ್ರಾಂತಿನೇ ಸರ್. ಇನ್ಮೇಲಿಂದ ಪ್ರತಿ ಸಂಕ್ರಾಂತಿನೂ ನಮ್ಮಿಬ್ರು ಕುಟುಂಬದವರು ಜೊತೆಯಾಗಿ ಸೇರಿ ಆಚರಿಸೋ ಹಾಗಾಗ್ಲಿ. ಇವತ್ತಿಲ್ಲೇ ಎಲ್ಲ ಒಳ್ಳೆ ಮಾತುಗಳನ್ನ ಆಡಿ ಮುಗಿಸೋಣ. ಸರ್, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಅಮ್ಮ ಕೂಗ್ತಿದ್ದಾರೆ, ನಾನು ಬರ್ತೀನಿ ಸರ್. ಅನು, ನಿನ್ನನ್ನು ನಾನು ಒಬ್ರು ಸ್ಪೆಷಲ್ ಫ್ರೆಂಡ್ನ ಪರಿಚಯ ಮಾಡಿಸ್ಬೇಕು. ಬಾ, ಮಾಡಿಸ್ತೀನಿ. ಸರ್, ಅಮ್ಮ ಕರೆದಿದ್ದಾರೆ, ನಾನು ಹೋಗಿ ಬರ್ತೀನಿ. ಅವರನ್ನ ನಿನ್ನ ಹತ್ರನೇ ಕರ್ಕೊಂಡು ಬರ್ತೀನಿ. ನೀವಿಬ್ರು ಬಂದಿದ್ದು ಬಹಳ ಸಂತೋಷ ಆಯ್ತು. ಹಾಯ್ ಜೂನಿಯರ್ ಅನು. ಹಾಯ್ ಮ್ಯಾಮ್. ಏನಿದು ಮ್ಯಾಮ್ ಎಲ್ಲ? ಬರೀ ಅನು ಅಂತ ಕರಿ ಸಾಕು. ಅಯ್ಯೋ, ನಾನು ಯಾರನ್ನು ಪರಿಚಯ ಮಾಡಿಸ್ಕೊಡೋ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ಸನ್ಯಾಸಿ ಆಗಕ್ಕೆ ಹೊರಟಿದ್ದ ನನ್ನ ಮಗನ್ನ ಸಂಸಾರಿ ಆಗೋ ದಾರಿಗೆ ತಂದಿದ್ದ ಹೆಗ್ಗಳಿಕೆ ನಿಮಗೆ ಸೇರ್ಬೇಕು. ಥ್ಯಾಂಕ್ ಯು ಫಾರ್ ದಟ್. ಇದು ಯಾವ್ದೋ ಹೊಸ ವಿಷಯ ಇದ್ದಂಗಿದೆಯಲ್ಲ. ಏನಿದು ಸನ್ಯಾಸಿ ಸಂಸಾರಿ ಆಗಿದ್ ಕತೆ? ಅಮ್ಮ, ಅದೆಲ್ಲ ಆಮೇಲೆ ಹೇಳ್ತೀನಿ. ಸರ್, ಹಾಯ್ ಮೀರಾ. ಸರ್, ಇಲ್ಲಿ ಯಾಕೆ ನಿಂತಿದ್ದೀರಾ ಸರ್? ನೆರಳಿಗೆ ಬನ್ನಿ. ಇಟ್ಸ್ ಓಕೆ. ಇವ್ರ ಪರಿಚಯ ನಿಮಗಿಲ್ಲಲ್ಲ? ಹಾಗಾದ್ರೆ ಮಾಡ್ತೀವಿ. ಇವರು ಮೀರಾ ಹೆಗಡೆ, ನಮ್ಮ ವರ್ಧನ್ ಕಂಪ್ನಿ ವೈಸ್ ಪ್ರೆಸಿಡೆಂಟ್, ಸೀನಿಯರ್ ಆಫ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಮೀರಾ ಹೆಗಡೆ ಇಲ್ಲದೆ ವರ್ಧನ್ ಸಂಸ್ಥೆ ಇಲ್ಲ. ಮೀರಾ, ಇವರು ಅನುರಾಧ ಅವರು. ಹಲೋ ಮ್ಯಾಮ್. ಮತ್ತೆ ಇವರು ಮಿಸ್ಟರ್ ಸೂರ್ಯ ಅವರು ಅಲ್ವಾ ಸರ್? ಹಾಯ್ ಮೀರಾ. ಹಲೋ. ಮೀರಾ, ಬಂದ ಅತಿಥಿಗಳನ್ನ ನಮ್ಮನ್ನು ಸ್ವಲ್ಪ ನೋಡ್ಕೊಂಬ. ಬರೀ ನಿಮ್ ಬಾಸ್ ನೋಡ್ಕೊಂಡ್ರೆ ಸಾಲದು. ಶ್ಯೂರ್ ಅಮ್ಮ. ಏನಲ್ಲಿ ನಾನು ಒಂದಷ್ಟು ಚೀಟಿಗಳನ್ನ ಬರ್ದು ಹಾಕಿದ್ದೀನಿ. ಸೊ ಇದರಲ್ಲಿ 1 ನಂಬರ್ ಬಂದವರೆಲ್ಲರೂ ಕೂಡ ಆರ್ಯ ಸರ್ಸ್ ಟೀಮ್. ಸೊ ಇದರಲ್ಲಿ 2nd ನಂಬರ್ ಬಂದವರೆಲ್ಲರೂ ಕೂಡ ಸೂರ್ಯ ಅವ್ರ ಟೀಮ್. ಸೊ ರೆಡಿನಾ? ಓಕೆ, ಪುಷ್ಪ ಅವರೇ ತಗೊಳ್ಳಿ. ಈಗಷ್ಟೇ ಸ್ನೇಹಿತರಾಗಿದ್ದೀವಿ, ನೀವುಗಳು ನಮ್ಮನ್ನ ಸ್ಪರ್ಧಿಗಳನ್ನಾಗಿ ಮಾಡ್ತಿದ್ದೀರಲ್ಲ. ಸರ್, ಚಾಲೆಂಜ್ ನೆನಪಿದೆ ತಾನೆ? ದಾದಾ ಟೀಮ್ ಬರ್ಲಪ್ಪ.
ಅರೆ ಇದ್ರಲ್ಲಿ ನಂಬರೇ ಇಲ್ಲ. ನಾನು ಯಾರ ಟೀಮ್ ಹಾಗಾದ್ರೆ? ಬಂಗಾರ ನಂಬರ್ ಇಲ್ವಾ? ನಿಮ್ಮ ಅಪ್ಪ ಯಾವ ಟೀಮಲ್ಲಿ ಇದ್ದಾನೋ ಅದೇ ನಿನ್ ಟೀಮು. ಅಂದ್ರೆ ನಮ್ದು ಸೂರ್ಯ ಟೀಮು. ಬಾ ಈ ಕಡೆ. ಆರ್ಯ ಸರ್, ಈ ತರ ಗಾಳಿಪಟ ಸ್ಪರ್ಧೆನ ನಾವು ಯಾವತ್ತೂ ಆಡಿಲ್ಲ. ಥ್ಯಾಂಕ್ಸ್ ಸರ್. ನಿಮಗೆ ಸಂತೋಷ ಅಂತಂದ್ರೆ ನನಗದೇ ಸಂತೋಷ. ಸುಬ್ಬು ಸೂರ್ಯನ ಕಡೆ, ಆರ್ಯ ಪಶ್ಚಿಮದ ಕಡೆ. ಆದರೂ ಇವರಿಬ್ರು ಮಾತುಕತೆ ಮುಳುಗ್ತಾನೆ ಇಲ್ವಲ್ಲ. ಈ ಸುಬ್ಬು ಸೂರ್ಯನ ಆಳೆಯ ಮಾಡಕ್ಕೆ ಹೊಂಟವನ ಅಥವಾ ಆರ್ಯನ್ನ? ನನಗೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲಪ್ಪ. ಸಡನ್ನಾಗಿ ಇಷ್ಟೊಂದು ಸರಸದ ಮಾತುಕತೆನಾ? ಅಪ್ಪ ಅಪ್ಪ, ನಮ್ಗಿನ್ನೂ ಚೀಟಿನೇ ಸಿಕ್ಕಿಲ್ಲ. ಓಹ್, ಐ ಆಮ್ ಸೋ ಸಾರಿ. ನಾನು ಸ್ವಲ್ಪ ಕಡಿಮೆ ಚೀಟಿಗಳನ್ನ ಬರ್ದ್ಬಿಟ್ಟಿದ್ದೆ. ಪರವಾಗಿಲ್ಲ. ನಾವು ಸ್ವತಂತ್ರ ಪಕ್ಷ, ನಾವೇ ಒಂದು ಟೀಮ್ ಆಗ್ತೀವಿ. ಜೊತೆಲಿದ್ಮೇಲೆ ಜೊತೆಯಲ್ಲೇ ಆಟ ಆಡೋಣ ಅಂತ. ನೀವು 4 ಜನ ಇದ್ದೀರಲ್ವಾ, ನಿಮ್ಗೆ ಯಾವ ಟೀಮ್ ಇಷ್ಟನೋ ಅಲ್ಲಿ ಸೇರ್ಕೊಳ್ಳಿ. ನಾನು ಈ ಸರಿ ಪಕ್ಷ ಚೇಂಜ್. ಆರ್ಯ ಸರ್ ಟೀಮ್ ಕಡೆ. ಹಾಗಾದ್ರೆ ನಾನು ಸೂರ್ಯ ಸರ್ ಟೀಮು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಬನ್ನಿ. ಇಲ್ಲಿಂದ ಅಲ್ಲಿಗೆ ನೂಲು ಬಿಡ್ತಾನ. ಆರ್ಯವರ್ಧನ್ ಗಾಳಿಪಟದ ಬಾಲನ ಕಟ್ ಮಾಡೋ ಭೂಪ ನಾನೇ. ಎಲ್ಲ ಕಡೆ ಬಂದೋಬಸ್ತ್ ಸರಿಯಾಗಿರ್ಲಿ, ಆದರೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಹಾಂ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮೇಡಮ್, ಇಂಥ ವಿಷಯದಲ್ಲೆಲ್ಲ ನನ್ನ ಮೆಮೊರಿ ತುಂಬ ಸ್ಟ್ರಾಂಗ್. ಸಾಮಾನ್ಯವಾಗಿ ನಾನು ಕನ್ಫ್ಯೂಸ್ ಆಗೋಳೆ ಅಲ್ಲ. ನೀವು ನಮ್ಮ ಸ್ಕೂಲಿಗೆ ಬಂದಿದ್ರಿ ಅಲ್ವಾ? ನಾನು ಸ್ಕೂಲಾ? ನಾನು ಸ್ಕೂಲಿಂಗ್ ಮುಗಿಸಿ ಹತ್ತತ್ರ 30 ವರ್ಷ ಆಯಿತು. SHPC ಯಾರನ್ನೋ ಹುಡ್ಕೊಂಡು ಬಂದಿದ್ರಿ? ಯಾರನ್ನೋ ಯಾಕೆ ಹುಡ್ಕೊಂಡು ಬರಲಿ ಮೇಡಮ್? ಬಹುಶಃ ಯಾರನ್ನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಸೀಕ್ರೆಟ್ ಹಾರ್ಟ್ ಪ್ರೆಸೆಂಟೇಷನ್ ಕಾನ್ವೆಂಟ್, ಬೆಂಗಳೂರಿನಲ್ಲಿರೋದಲ್ಲ, ಊಟಿಲಿರೋ ಮೇನ್ ಬ್ರಾಂಚ್. ಏನ್ ಗುರು, ಜೇಂಡೆ ಮುಖದಲ್ಲಿ ಬೆವರು ಕಾಣ್ತಾ ಇದೆ. ನಾನು ಜೇಂಡೆ ಮುಂದೆ ಹೀಗೆ ನಿಂತ ಹಾಗೆ ಈ ಅಮ್ಮನ ಮುಂದೆ ಜೇಂಡೆ ಹೀಗೆ ನಿಂತಿದ್ದಾನೆ. ದುರ್ಯೋಧನಂಗೂ ವೀಕ್ನೆಸ್ ಇತ್ತು ಅಂದಮೇಲೆ ಜೇಂಡೆ ಯಾವ ಲೆಕ್ಕ? ಜೇಂಡೆಗಿರಲ್ವಾ? ಏನು ಅಂತ ಕಂಡು ಹಿಡಿಬೇಕು. ನಾನು ಊಟಿ ಸ್ಕೂಲ್ಗೆಲ್ಲ ಬಂದೇ ಇಲ್ಲ. ಬಹುಶಃ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹಾಳಾದ ಗಾಳಿ, ಏನು ಕೇಳಿಸ್ತಾ ಇಲ್ಲ. ಸರಿ ಬಿಡಿ, ಕರೀತಾ ಇದ್ದಾರೆ. ನೀವು ನಡೀರಿ ಮೇಡಮ್, ಒಂದು ಫೋನ್ ಕಾಲ್ ಇದೆ, ನಾ ಬರ್ತೀನಿ. ಜೇಂಡೆನೆ ಸುತ್ತಮುತ್ತ ನೋಡ್ತಾ ಇದ್ದಾನೆ ಅಂದ್ರೆ ಪಕ್ಕ ಹುತ್ತದಲ್ಲಿ ಹಾವಿದೆ ಅಂತ ಆಯ್ತು. ಅದಕ್ಕೆ ಹೇಳೋದು ಗುರು, ಆ ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಾದರೂ ಒಂದು ವೀಕ್ನೆಸ್ ಇಟ್ಟಿರ್ತಾನೆ. ಆ ವೀಕ್ನೆಸ್ ಏನು ಅಂತ ಕಂಡುಹಿಡಿಬೇಕು ಅಷ್ಟೇ. ನಿಮ್ಮ ಮಗಳನ್ನ ಇಡೀ ಜೀವನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮ ಮಧ್ಯೆ ವಯಸ್ಸಿನ ಅಂತರ ಸಹಜ ಅಲ್ಲ. ಸಮಾಜಕ್ಕಿದು ಇಷ್ಟ ಆಗಲ್ಲ ಅನ್ನೋದರ ಅರಿವು ನಮ್ಮಿಬ್ಬರಿಗೂ ಇದೆ. ಆದರೆ ನಮ್ಮ ಪ್ರೀತಿಗೆ, ನಮ್ಮ ನಂಬಿಕೆಗೆ
ಅದ್ಯಾವುದೂ ಅಡ್ಡಿ ಆಗಲ್ಲ. ನಮಗ್ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಮಾತ್ರ. ನಿಮ್ಮ ಮಗಳ ಮುಂದಿನ ಬದುಕು ಹೀಗೆ ಇರಬೇಕು ಅಂತ ಏನ್ ಕನಸು ಕಂಡಿರ್ತೀರೋ ಅದಕ್ಕಿಂತ ಚೆನ್ನಾಗಿರುತ್ತೆ ಅವಳ ಬದುಕು. ನಿಮ್ಗೆ ಒಪ್ಪಿಗೆ ಇದೆ ತಾನೆ? ಸುಬೋರೆ 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 ಏನಾಯ್ತು? ಬನ್ನಿ ಆಸ್ಪತ್ರೆಗೆ ಹೋಗೋಣ ಬನ್ನಿ. ಸಂತೋಷ ಜಾಸ್ತಿಯಾಗಿ ಏದುಸಿರು ಬರ್ತಾ ಇದೆ ಸರ್, ಅಷ್ಟೇ, ಇನ್ನೇನಿಲ್ಲ. ನನ್ನ ಕನ್ನಡಕ ಸುಬೋರೆ, ನಾನು ಹೇಳಿದ್ದನ್ನ ಕೇಳಿಸ್ಕೊಂಡ್ರ? ಯಾವ ವಿಷಯ ಸರ್? ನೀವು ಮಗಳ ಮದುವೆ ವಿಷಯ ಮಾತಾಡಿದ್ರ? ಹಾ ಸುಬೋರೆ. ಅದನ್ನೇನು ಸರ್ ಕೇಳಿಸ್ಕೊಳ್ಳೋದು? ನನ್ನ ಮನಸ್ಸಲ್ಲಿರೋದು ಅದೇ ಅಲ್ವಾ ಸರ್? ಮಗಳಿಗೆ ಮದುವೆ ಮಾಡಿಸೋ ಎಲ್ಲ ಪ್ರಯತ್ನದಲ್ಲೂ ಸೋತ್ಬಿಟ್ಟಿದ್ದೀನಿ ಸರ್ ನಾನು. ಆದರೆ ಈ ಬಾರಿ ಸೋಲೋದಕ್ಕೆ ನನಗಿಷ್ಟ ಇಲ್ಲ ಸರ್. ಪ್ರತಿದಿನ ದೇವರಲ್ಲಿ ಬೇಡ್ಕೋತೀನಿ, ಒಬ್ಬ ಅಪ್ಪನಾಗಿ ಇಷ್ಟೇ ನನ್ನ ಪ್ರಾರ್ಥನೆ. ಆ ಜೋಡಿ ಸದಾ ಸುಖವಾಗಿರ್ಬೇಕು. ಒಂದು ವೇಳೆ ನನಗೇನಾದರೂ ಆಗಿ ನಾನು ಇಲ್ಲೇ ಪ್ರಾಣ ಬಿಟ್ರು ಅವ್ರ ಮದುವೆ ನೆರವೇರಲೇಬೇಕು ಸರ್. ನನ್ನನ್ನು ನಿಮ್ಮ ಮನೆಯವನೇ ಅಂತ ಭಾವಿಸಿ ಅಂತ ಅಂದ್ರಿ, ಅದೇ ವಿಶ್ವಾಸದಿಂದ ಕೇಳ್ಕೊತೀನಿ. ನನಗಿರೋ ಕಾಯಿಲೆ ನಿಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಸರ್. ಒಂದು ವೇಳೆ ನನಗೇನಾದರೂ ಆದರೆ ನನ್ನ ಮಗಳಿಗೆ ನೀವಿದ್ದೀರಾ ಸರ್? ಖಂಡಿತ ಸುಬ್ಬು ಅವರೇ, ಆದರೆ ನಿಮ್ಗೇನೂ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ. ಇದನ್ನು ಮಾತು ಸಾಕು ಸರ್. ನಾನಿದ್ದೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ಸರ್. ಸೂರ್ಯ ಮತ್ತೆ ಅನು ಮದುವೆ ನೀವೇ ನಿಂತು ನೆರವೇರಿಸ್ಕೊಡ್ತೀರ ಅಲ್ವಾ ಸರ್? ಅಲ್ವಾ ಸರ್? ಸೂರ್ಯ ಮತ್ತೆ ಅನು ಮದುವೆ ನೀವೇ ನಿಂತು ನೆರವೇರಿಸ್ಕೊಡ್ತೀರ ಅಲ್ವಾ ಸರ್? ಅಲ್ವಾ ಸರ್? ಅಲ್ವಾ ಸರ್? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನನ್ನ ಮಗಳು ನೋಡಿ ಸರ್, ಎಷ್ಟು ಖುಷಿಯಾಗಿದ್ದಾಳೆ. ಯಾವಾಗ್ಲೂ ಆ ಜೋಡಿ ಖುಷಿಯಾಗೇ ಇರ್ತಾರೆ. ನಾನು ನಿಮ್ಮನ್ನ ನಂಬಿದ್ದೀನಿ ಸರ್. ಇಡೀ ನಮ್ಮ ಕುಟುಂಬಕ್ಕೆ ನೀವೇ ಸಾರಥಿ ಸರ್. ನನ್ನ ಮಗಳ ಮದುವೆ ನೆರವೇರಿಸ್ತೀರಿ ಅಲ್ವಾ?
ಮಾತು ಕೊಡಿ ಸರ್ ಸರ್ ಅಪ್ಪ ಇಲ್ಲಿ ಸರ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ. ನೀನೇನು ಚಿಂತೆ ಮಾಡಬೇಡ. ನಾನು ಕ್ಲಾಟ್ ತೆಗಿಬೇಕಂತೆ. ಇನ್ನೇನು ಆಪರೇಷನ್ ಆಗೋಗುತ್ತೆ. ಆಪರೇಷನ್ ಆದಮೇಲೆ ಅವರು ನಿನ್ನನ್ನು ನೋಡಬೇಕು ಅಂತ ಕೇಳ್ಬೋದು. ನಿಜ ಅನ್ನೋರೆ ಅವ್ರು ನನ್ನ ಹತ್ರನೂ ಹೇಳ್ತಾ ಇದ್ರು, ಅವ್ರಿಗೇನಾದ್ರೂ ಆದರೆ ನೀವು ತಡೆಯಲ್ಲ ಅಂತ. ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ. ನೀವೇನು ಯೋಚನೆ ಮಾಡಬೇಡಿ, ಅವ್ರಿಗೇನೂ ಆಗಲ್ಲ. ಡೋಂಟ್ ವರಿ, ರಿಲ್ಯಾಕ್ಸ್ ಪ್ಲೀಸ್. ನಿಮ್ಮ ಗಡ್ಡ ಕಪ್ಪಗಿರ್ಬೇಕಾದ್ರೇನೆ ಎಸ್ ಅಂದ್ಬಿಡಿ. ಇಲ್ಲಾಂದ್ರೆ ಮುಂದೆ ಎಸ್ ಹೇಳೋದಕ್ಕೆ ಒದ್ದಾಡಬೇಕಾಗತ್ತೆ. ನೀವೀಗಲೇ ಹೋಗಿ ಮದುವೆಗೆ ಒಪ್ಪಿಗೆನ ಸೂಚಿಸಿ. ಸರ್ ಸರ್ ಎಲ್ಲ ಹೋಗ್ತಿದ್ದೀರಾ? ಅನುವರೇ ಅವ್ರು ಬರ್ತಾರೆ, ನೀವಿಲ್ಲೇ ಇರಿ, ಸಮಾಧಾನ ಮಾಡ್ಕೊಳ್ಳಿ. ಸುಬ್ಬು ಸರ್ಗೇನೂ ಆಗಲ್ಲ. ಅಣ್ಣ ಬಿಸಿ ನೀರು. ನಾನು ಅವಳ ಮಗಳನ್ನ ಸೊಸೆಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ಮತ್ತೆ ಹುಟ್ಟಿ ಬರ್ಬೇಕಂತೆ. ಈಗ ಅನುಭವಿಸ್ತಾ ಇದ್ದಾನೆ ನೋಡು, ಮತ್ತೆ ಹುಟ್ಟಿ ಬರೋದು ಕಷ್ಟನ? ಬೇರೆಯವ್ರನ್ನ ಆಡ್ಕೊಂಡ್ರೆ ಹೀಗೆ ಆಗೋದು. ಇದು ಕಲಿಯುಗ. ಆಡಿದ ಮಾತಿಗೆ ಇಲ್ಲಿಲ್ಲೇ ಲೆಕ್ಕ ಚುಕ್ತ ಆಗತ್ತೆ. ಆದ್ರೂ ಅಣ್ಣ ಈ ಪರಿಸ್ಥಿತಿಯಲ್ಲಿ ನೀ ಹೀಗೆಲ್ಲ ಮಾತಾಡೋದು ತಪ್ಪು ಅನ್ಸುತ್ತೆ ಅಣ್ಣ. ಏಯ್, ನೀನ್ ನನ್ನ ತಂಗಿಯಾಗಿ ಹೀಗ್ ಮಾತಾಡೋದು ತಪ್ಪು ಕಣೆ. ಆಸ್ಪತ್ರೆಯಲ್ಲಿರೋರ್ನ ಆಡ್ಕೊಳ್ಳೋದು ಸರಿನಾ ಹೇಳು? ನಾನು ಅವನ ಆಸ್ಪತ್ರೆಯಲ್ಲಿ ಇದ್ದಾನೆ ಅಂತ ಹೀಗ ಆಡ್ತಾ ಇಲ್ಲ. ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ಕೈ ತೋರಿಸಿ ಕೇಕೆ ಹಾಕಿ ನಕ್ಕದ್ನಲ್ಲ, ಅದು ತಪ್ಪಲ್ವಾ? ಸುಬ್ಬು ಅಂಕಲ್ ಅವ್ರಾಗವ್ರೆ ಬಂದು ನಿನ್ ಮುಂದೆ ನಗಾಡಿದ್ರಪ್ಪ. ನೀನೇನಾದ್ರೂ ಮಾಡಿರ್ತೀಯ? ನೀನ್ ಆಡೋದಕ್ಕೂ ಅವನು ಹೇಳೋದಕ್ಕೂ ಸರಿಯಾಗಿದೆ ಕಣಲೆ. ನೀನ್ ನನ್ ಮಗ ಆಗಿರ್ಲಿಲ್ಲ ಅಂದ್ರೆ ಅವ್ರ ಅಳಿಯನಾಗ ಆಗೋದಕ್ಕೆ ಒಂದು ಅವಕಾಶ ಇತ್ತು ಅಂತಂದ ಆ ಸುಬ್ಬಣ್ಣ. ನನ್ಗೆ ಯಾಕೋ ಡೌಟ್, ನಿಜವಾಗಿಯೂ ನೀನ್ ನನ್ ಮಗನೇನಾ ಅಂತ. ಹೌದಪ್ಪ? ಹೇಯ್, ಮುಖದ ಮೇಲೆ ನೀರು ಸೋಕ್ಬಿಡ್ತೀನಿ. ಹಿರಣ್ಯಕಶಿಪು ಮಗ ಪ್ರಹ್ಲಾದ. ಏನೋ ಏನೋ ಹಾಗಂದ್ರೆ? ಏನಿಲ್ಲಪ್ಪ, ಸುಮ್ನೆ ಹೇಳ್ದೆ. ಆದ್ರೂ ಮಾವ, ನೀವು ನಡ್ಕೋತಿರೋದು ನಂಗೆ ಸ್ವಲ್ಪ ನಡೆಸ್ತಿಲ್ಲ. ಏಯ್, ಊರವ್ರ ಇಷ್ಟ ಕಷ್ಟಕ್ಕೆ ನಾಟಕ ಮಾಡೋನಲ್ಲ ನಾನು. ಸಿರಿಮನೆಯವ್ರ ತರ ಅವ್ರದ್ದು ನಾಟಕದ ಕಂಪನಿ. ನಾನು ಕಂಡಿದ್ದನ್ನ ಹೇಳೋನು, ಅವರು ನೋಡ್ಕೊಂಡು ನಗೋರು. ಆಡಿದ ಮಾತಿಗೆ ಒಂದೊಂದಾಗಿ ಲೆಕ್ಕ ಚುಕ್ತ ಮಾಡ್ತೀನಿ, ನೋಡ್ತಾ ಇರು.